ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದ್ರೆ ದೇವ್ರ ಮಾತು ಕೇಳಿದ್ರೂ ಉಪಯೋಗ ಇಲ್ಲ. ದೇವರಿಗಿಂತ ಯಾರು ದೊಡ್ಡವರಿಲ್ಲ ಇಲ್ಲಿ, ಹೌದಲ್ಲ? ದೇವರೇ ದೊಡ್ಡವರಿಗೆ, ನಾವೆಲ್ಲ ಅವ್ರ ಕುಮಾರಿಗಳು. ಸೊ ಅವ್ರಿಗೆ ಫಸ್ಟ್ ನಾವು ಏನಿದ್ರು, ಏನಾಗಿದ್ರು, ಏನು ಸಮಸ್ಯೆ ಬಂದಿದ್ರು ಅವ್ರಿಗೆ ನಾವು ರೆಸ್ಪೆಕ್ಟ್ ಕೊಡಬೇಕು. ಅದು ಎಂಥ ಲ್ಯಾಂಗ್ವೇಜ್ ಇರಲಿ, ಬಟ್ ದೇವರು ಒಬ್ಬರೇ. ಲ್ಯಾಂಗ್ವೇಜ್ ನಮಗೆ ಅಷ್ಟೇ, ಬಟ್ ಎಲ್ಲರಿಗೂ ಒಬ್ಬರೇ ದೇವರು, ಅವರೇ ಯೇಸು ಸ್ವಾಮಿ. ನಿಮ್ಗೆ ಅರ್ಥ ಆಗಿರ್ಲಿ ಅದನ್ನ ಬಿಟ್ಬಿಡ್ರಿ, ಬಟ್ ಈ ವಾಕ್ಯಗಳು ನಿಮ್ಮ ಹೃದಯ ಒಳಗೆ ಹೋಗಬೇಕು, ಅದು ಇಂಪಾರ್ಟೆಂಟ್. ಇಲ್ಲಿ ಏನಂತಾರಂದ್ರೆ, ಈಗ ಯಾರು ಸೃಷ್ಟಿ ಮಾಡಿದಾರ? ದೇವರು ಮಾಡಿದಾರ? ಯಾರು ದೇವರು? ಯೇಸು ಸ್ವಾಮಿ ದೇವರ, ಅಪ್ಪ ದೇವರ, ಇಲ್ಲ ಅಂದ್ರೆ ಪರಿಶುದ್ಧಾತ್ಮ ದೇವರು? ಯಾರು ದೇವರು? ತಿಂಗೇಕ ದೇವರಲ್ಲ, ಮತ್ತೆ ಯಾರು ದೇವರು? ಯಾರು ಸೃಷ್ಟಿ ಮಾಡಿದ್ರಿ ಇದೆಲ್ಲ? ದೇವರು ಅಂತಾರು ಯೋಹಾನ ಸುವಾರ್ತೆಗಾರ 1 ನಾನಿಲ್ಲ ಅಂದ್ರೆ ಏನೂ ಇಲ್ಲ, ನಾನೇ ಎಲ್ಲ ಮಾಡಿದ್ದೀನಿ ಅಂತ ಯಾರು? ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಈಗ ಯೇಸು ಸ್ವಾಮಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಮತ್ತೆ ನಮ್ 3 ಜನ ಇದ್ರಲ್ಲ ದೇವರು. ಅದಕ್ಕೆ ನಾನು ಒಂದು ಉಪಮಾನ ಹೇಳ್ತೇನೆ. ಏನಂದ್ರೆ, ಈ ಮೈಕ್ ನಡಿಬೇಕಂದ್ರೆ ಇದಕ್ಕೆ ಕರೆಂಟ್ ಬೇಕು. ಹಾಗೆ ಈ ಕರೆಂಟ್ನಿಂದ ಈ ಮೌತ್ ಸ್ಪೀಕರ್ ನಡಿಬೇಕಂದ್ರೆ ಇದು ಒಂದು ಡಿಸೈನ್ ಮಾಡಬೇಕು, ಇದು ಒಂದು ಇನ್ಸ್ಟ್ರೂಮೆಂಟ್ ಬೇಕು. ಇನ್ಸ್ಟ್ರೂಮೆಂಟ್ ಬೇಕಿಲ್ಲ ಅಂದ್ರೆ ಇಲ್ಲಿಂದ ನಿಮಗೆ ವಾಯ್ಸ್ ಹೊರಗಡೆ ಬರಂಗಿಲ್ಲ, ಹೌದಲ್ಲ? ಈ ವಾಯ್ಸ್ ನಿಮ್ಗೆ ಹೊರಗಡೆ ಬರಬೇಕಂದ್ರೆ ಒಂದು ಶಕ್ತಿ ಬರಬೇಕು. ಸೊ ಇದು ತಯಾರು ಮಾಡೋದಕ್ಕೆ ಅಪ್ಪ ಮಾಡಿದ್ದಾನೆ, ಈ ಇನ್ಸ್ಟ್ರೂಮೆಂಟ್ ಯೇಸು ಸ್ವಾಮಿ ಆಗಿದ್ದಾನೆ. ಇದು ವರ್ಕ್ ಆಗೋ ತರ ಮಾಡಿದ್ದ ಪರಿಶುದ್ಧಾತ್ಮ ದೇವರ. ಅದೇ ತರ